ಸತುವಿನ ಮೇಲೆ ಸಾರಯುಕ್ತ ಸಲ್ಫರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಉಂಟಾಗುವಿಕೆ. ಸೊ ಅದಕ್ಕೆ ಮೊದಲು ಏನು ಬೇಕು? ಸತುವಿನ ಚೂರು. ಹೈಡ್ರೋಕ್ಲೋರಿಕ್ ಆಸಿಡ್ ಕೊನಿಕಲ್ ಫ್ಲಾಸ್. ಈ ಕೊನಿಕಲ್ ಫ್ಲಾಸ್ನ ಮೊದಲು ಏನು ಮಾಡಬೇಕು ಅಂತಂದ್ರೆ ಸತುವಿನ ಚೂರುಗಳನ್ನು ಹಾಕಬೇಕು. ಸತುವಿನ ಚೂರುಗಳು ಹಾಕಿದ್ಮೇಲೆ ಅದಕ್ಕೆ ನಿಧಾನವಾಗಿ ಏನನ್ನ ಬೆರೆಸಬೇಕು? ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನೀವು ನಿಧಾನವಾಗಿ ಬೆರೆಸಿದಾಗ ಅಲ್ಲಿ ಅವೆರಡರ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಇಲ್ಲಿ ಏನು ಉಂಟಾಗುತ್ತದೆ? ಹೈಡ್ರೋಜನ್ ಅನಿಲ ಏನಾಗುತ್ತದೆ? ಬಿಡುಗಡೆ ಆಗುತ್ತೆ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದ ಅಂತ ಹೇಳ್ಬೋದು, ಅಥವಾ ಒಂದು ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗದಂತ ನಾವು ಇಲ್ಲಿ ಏನು ಮಾಡ್ಬೋದು ಹೇಳ್ಬೋದು.